time we had got mature. So from yesterday we had a meeting with our SP sir, with our concerned departments. So they had told us few instructions what to do, what not to do. We follow their guidelines. We all support under the guidelines of police department. And the few things happened like this. It's a shame on our whole Karnataka. So we take care of from this now. Because of this, most of the people who's right now staying, they're checking out, and the few people who are booked on for few holy dates, they are canceling their reservations. So this is gonna be a effect on tourism. So Hampi got a rich history. The people like this are spoiling name of this Hampi. So like this, we don't we as a youth of Sanapur and hotel department, we concerned for this, and we take care of like informing to the police if something is strangers are visiting to Sanapur or anything, any people are shaming this tourist here. We inform to police department. From our side, we support all these things. My name is Arif, and I am a hotel owner here. ನಮಸ್ಕಾರ, ನನ್ನ ಹೆಸರು ರಾಮಾಂಜನೇಯ ಅಂತೇಳಿ. ನಾನು ಒಂದು ಹೋಟೆಲ್ ಮಾಲೀಕ. ಇದೇ ಮಾರ್ಚ್ 6ನೇ ತಾರೀಕು ಒಂದು ಕೆಟ್ಟ ಕಪ್ಪು ಚುಕ್ಕೆ ನಮಗೆ ಬೀಳತಕ್ಕಂಥ ಒಂದು ಘಟನೆ ನಡೆದಿದೆ. ಈ ಘಟನೆಯಿಂದ ನಾವು ಎಲ್ಲರೂ ಭಾಳ ಎಷ್ಟು ಸಫರ್ ಆಗಿ ಅಂದರೆ ಅಷ್ಟು ಸಫರ್ ಆಗಿ ನಮಗೂ ಭಯಾನಕ ಭಾಳ ಅಂದರೆ ಭಾಳ ಬೇಜಾರು ಎಲ್ಲ ಹೋಟೆಲ್ ಮಾಲೀಕರಿಗೆ ಮತ್ತು ಇಲ್ಲಿ ಇವರ ಲೋಕಲಿಗೂ. ಈ 20 ವರ್ಷದಲ್ಲಿ ನಾವು ಈ ಟೂರಿಸಮಲ್ಲಿ ಬೆಳ್ಕೊಂತ ಬಂದ್ವಿ. ಈ 20 ವರ್ಷದಲ್ಲಿ ಯಾವತ್ತಿಗೂ ಈ ಥರ ಆಗಿದ್ದಿಲ್ಲ, ಆಗುತ್ತಂತ ನಾವು ಅನ್ಕೊಂಡಿದ್ದಿಲ್ಲ. ಅದೇನೋ ಒಂದು ಮಹಿಳೆ ಹೊರಗಲಿದ್ದ ಬಂದು ಅವ್ರಿಗೆ ಇಲ್ಲಿ ಲೋಕಲಿಟಿ ಗೊತ್ತಿಲ್ಲ, ಏನೋ ಮತ್ತು ಸ್ಟಾರ್ ಗೇಜ್ ಏನೋ ನೋಡ್ಕೊಂತಂತೇಳಿ ಅವ್ರು ಎದಕ್ಕೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಅದೊಂದು ಘಟನೆ ಆಗಿದೆ, ಅವರು ಎದಕ್ಕೆ ಬಂದು ಇದು ಮಾಡೋದನ್ನು ಗೊತ್ತಿಲ್ಲ. ಸೊ ನಮಗೂ ಭಾಳ ಬೇಜಾರಾಗಿದೆ ಈ ವಿಷಯ. ಆಮೇಲೆ ನಾವು ಇಲ್ಲಿ ಹೋಟೆಲ್ ಮಾಲೀಕರು ಕಟ್ಟನಿಟ್ಟಾಗಿ ಹೊರಗಡೆ ಹೋಗಬೇಡಿ, 8 ಗಂಟೆ ಮೇಲೆ ಹೊರಗೆ ಹೋದ್ರೂ ಒಳಗೆ ಬಂದುಬಿಡಿ. ಅಕಸ್ಮಾತ್ ನೀವೇನಾದರೂ ಹೊರಗಡೆ ಹೋದ್ರೆ ನಮ್ಗೆ ಇಂಟಿಮೇಷನ್ ಮಾಡಿ. ಜಂಗಲಲ್ಲಿ 2-3 ಕಲಿತು ಹೋಗಬೇಡಿ, 5-6 ಜನ ಕಲಿತು ಹೋಗಿ. ಯಾರಾದರೂ ಹೊಸ ಮಕ್ಕ ಪರಿಚಿದ್ರೆ ಅವ್ರ ಫೋಟೋ ತಗೊಳ್ಳಿ, ಇಲ್ಲಾಂದರೆ ಅವ್ರಲ್ಲಿದ್ದ ದೂರ ವಾಪಸ್ ಬಂದುಬಿಡಿ ಅಂತೇಳಿ ನಾವು ಪ್ರತಿಯೊಬ್ಬರಿಗೂ ಕಟ್ಟನಿಟ್ಟಾಗಿ ಕಂಡೀಷನ್ ಆಗಿ ಕಸ್ಟಮರ್ಗೆ ಹೇಳ್ತಾನೆ ಇರ್ತೀವಿ. ಸೊ ಅದೇನೋ ಒಂದು ಅನಿವಾರ್ಯ ಆಗಿದೆ, ಅದಕ್ಕೆ ನಮಗೆ ಭಾಳ ದುಃಖ ಅನಿಸ್ತಾ ಇದೆ. ಹಿಂಗೆ ಇವಾಗ ನಿನ್ನೆ SP ಸಾಹೇಬರು ತಾನೇ ನಮ್ಮನ್ನು ಕರೆದು ಯಾವ ಥರ ಮಾಡ್ತಿದ್ರಿ, ಯಾವ ಥರ ಇಲ್ಲ, ಯಾವ ಥರ ಇರಬೇಕು ಅಂತ ಹೇಳಿದ್ರು. ಅದೇ ಥರನೇ ನಾವು ಅದಕ್ಕಿಂತ ಇನ್ನೂ ಕಟ್ಟುನಿಟ್ಟಾಗಿ ನಾವು ಹೋಟ್ಲ್ ಮಾಲೀಕರು ಮತ್ತು ಇಲ್ಲಿ ಲೋಕಲ್ಸ್ ಕೆಲಸ ಮಾಡೋರೆಲ್ಲ ಇವಾಗ ತಾನೇ ಮೀಟಿಂಗ್ ಮಾಡ್ಕೊಂಡ್ವಿ. ಬರೋ ಕಸ್ಟಮರ್ಗೆ ಯಾವ ಥರ ಹೇಳಬೇಕು, ಅವ್ರು ಏನಾದರೂ ಹೊರಗಡೆ ಹೋದರೆ ನಮ್ಮನ್ನು ಯಾರೊಬ್ಬರು ಕರ್ಕೊಂಡು ಹೋಗೋದ, ಯಾವ್ದಾದ್ರು ಮೆಡಿಕಲ್ ಏನಾದರೂ ಆದರೆ ಅವ್ರು ಎಮರ್ಜೆನ್ಸಿ ಇದ್ರೂ ಅವರಿಂದ ನಾವು ಹೋಗ್ಬೇಕು. ಅವ್ರಿಗೆ ಯಾವುದೇ ತೊಂದರೆ ಆಗಲಾರ್ದು ನೋಡ್ಕೋಬೇಕು. ಯಾಕಂದ್ರೆ ವಿದೇಶಿಗಳು ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಇಲ್ಲಿ ಕಲ್ಚರ್ಸು ಮತ್ತು ಹೊರಗಡೆ ತಿರುಗಾಡೋದು, ಇಲ್ಲೇನು ಪ್ರಾಣಿ ಅವು ಇವು ಅನ್ನೋದು. ಹಾಗಾಗಿ ನಾವೆಲ್ಲ ಹೋಟೆಲ್ಸು ಕಂಡೀಷನ್ ಆಗಿ ಫಾರಮ್ C ಯಾವ ಥರ ಬರ್ತಿದ್ದೋ ಅದೇ ಥರ ಇನ್ನೂ ಕಟ್ಟುನಿಟ್ಟಾಗಿ ಬರ್ಕೊಳ್ಳೋದು, ಅವ್ರ ಡಾಕ್ಯುಮೆಂಟ್ಸ್ ತಗೊಳ್ಳೋದು. ಆಮೇಲೆ ಬಂದ ಕಸ್ಟಮರ್ಗೆ ಅತಿಥಿ ದೇವೋ ಭವ ಅನ್ನೋದೊಂದು ಯಾವ ಥರ ಸ್ವೀಕಾರ ಮಾಡೋಕೆ ಆ ಥರ ಮಾಡೋದು. ಆಮೇಲೆ ಯಾವುದೇ ಇಲ್ಲಿಗಲ್ ಚಟುವಟಿಕೆ ನಡಲಾರ್ದಂಗೆ ನೋಡ್ಕೊಳ್ಳೋದು. ಹೊರಗಡೆ ಹೋದಾಗ ಅವರಿಗೆ ಪೂರ್ತಿ ಸೆಕ್ಯೂರಿಟಿಯಾಗಿ ನಾವು ತೊಗೊಳ್ಳೋದು. ಇಲ್ಲ ನಾವು ಪೂರ್ತಿಯಾಗಿ ಹೋಗ್ತೀವಿ ಅಂದರೆ ನಾವು ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟು ತಿಳಿಸ್ಬೇಕಂತಲೂ ನಾವೆಲ್ಲ ಹೋಟೆಲ್ ಮಾಲೀಕರು ಮಾಡ್ಕೊಂಡಿದ್ವಿ. ಸೊ ಈ ಘಟನೆ ನಡೆಯೋದಕ್ಕೆ ನಮಗೆ ದುಃಖ ಆಗಿದೆ. ಸೊ ನೆಕ್ಸ್ಟು ಈ ಥರ ಯಾವತ್ತಿಗೂ ನಡೀಲಾರ್ದಂಗೆ ನೋಡ್ಕೊತೀವಿ. ನಾವು ಎಷ್ಟೋ ಫಾಲೋಅಪ್ ಮಾಡಿದ್ರೂ ಇದೊಂದು ಕೆಟ್ಟ ಘಟನೆ ಆಗಿದೆ. ಆಮೇಲೆ ಇಲ್ಲಿ ಇವಾಗಂತೂ ಎಲ್ಲ ರೂಮ್ಸ್ ಎಲ್ಲ ಚೆಕ್ಔಟ್ ಆಗ್ತದೆ. ಆಮೇಲೆ 70-75% ಬುಕಿಂಗ್ಸ್ ಎಲ್ಲ ಹೋಲಿಗೆ ಬುಕಿಂಗ್ಸ್ ಬರ್ತಾರೆ ಸರ್ ಪ್ರತಿ ವರ್ಷ. ಎಲ್ಲ ಹೋಟೆಲ್ಸ್ನು ಬುಕಿಂಗ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಡಿಯನ್ಸ್ ಏನು ಫಾರಿನ್ಸ್? ಫಾರಿನ್ಸು ಮತ್ತು ಇಂಡಿಯನ್ಸು ಇಬ್ಬರು ಸರ್. ಇಂಡಿಯನ್ಸು ಬರ್ತಾರೆ, ಫಾರಿನ್ಸು ಬರ್ತಾರೆ. ಈ ಘಟನೆ ಎಲ್ಲ ಇಂಡಿಯಾದಲ್ಲೆಲ್ಲ ನ್ಯೂಸ್ ಆಗಿದ್ದಕ್ಕೆ ಎಲ್ಲರೂ ಅದಕ್ಕೆಂದು ಕಸ್ಟಮರ್ ಎಲ್ಲ ಇಲ್ಲ ಸರ್ ನಾವು ಬರ್ತಾ ಇಲ್ಲ, ನಮ್ಮದು ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡ್ತೀವಿ, ಈ ಥರ ಆಗಿದೆ ಅಂತೆಲ್ಲ ಅಂತೇಳಿ ಆಗಿದ್ದು ನಿಜ. ಸೊ ಇದಕ್ಕೆ ನಾವು